Thank you, sir, for presenting the icons of the year and motivating our students to strive for excellence. Every celebration shines brighter with the words of wisdom and inspiration. Indeed, it's now time to hear from our esteemed chief guest whose presence adds grace to this occasion. Sir, we warmly invite you to share your inspiring thoughts with us. Thank you, my dear children. Respected chairman of this prestigious institution, Prakash Chandra Shetty ji avare, Mrs. Tara Prakash Chandra Shetty avare, Principal ಶ್ರೀ ಜಾರ್ಜ್ ಕುರಿಯನ್ ಜಿ ಅವರೇ ಹಾಗೂ ಮಿಸಸ್ ರಶ್ಮಿ ಕೃಷ್ಣ ಪ್ರಸಾದ್ ಅವರೇ, ಈ GM ವಿದ್ಯಾನಿಕೇತನ್ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳೇ, ಪ್ರೀತಿಯ ಶಿಕ್ಷಕರೇ, ಪೋಷಕರೇ ಹಾಗೂ ಮುದ್ದು ಮಕ್ಕಳೇ, ಭಾಳ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವಿವತ್ತಿದ್ದೇವೆ. ನಾನು GM ವಿದ್ಯಾನಿಕೇತನಿಗೆ ಆಲ್ಮೋಸ್ಟ್ ಒಂದು 15 ವರ್ಷದ ಹಿಂದೆ ಬಂದಂಥ ಒಂದು ಚಿಕ್ಕ ನೆನಪಾಗ್ತಾ ಇದೆ. ಆವಾಗ ನಾನು ಪ್ರಕಾಶ್ ಚಂದ್ರ ಶೆಟ್ಟರನ್ನು ಬಂದು ನಾನು ಭೇಟಿಯಾಗಿದ್ದೆ. ನಮ್ಮ ಪ್ರಸಾದ್ ನೇತ್ರಾಲಯದ ಹೊಸ ಬಿಲ್ಡಿಂಗ್ ಸ್ಟಾರ್ಟ್ ಮಾಡುವಾಗ ಅವರಿಗೆ ಇನ್ವೈಟ್ ಮಾಡಲಿಕ್ಕೆ ಬಂದದ್ದು ನನಗೀಗ ನೆನಪಾಗ್ತಾ ಉಂಟು. ಆದರೆ ಇವತ್ತು ನನಗೆ GM ವಿದ್ಯಾನಿಕೇತನ ಒಂದು ಕ್ಯಾಂಪಸ್ನೊಳಗಡೆ ಬರುವಾಗ ಒಂದು ದೇವಸ್ಥಾನದೊಳಗೆ ಬಂದಂಥ ಒಂದು ಭಾವನೆ ಐತಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿನ ಮಕ್ಕಳಿರುವಂಥ ಒಂದು ಶಿಸ್ತು ಮನೋಭಾವನೆಗಳು, ಈ ಶಾಲೆಯ ಪ್ರತಿಯೊಬ್ಬರು ಶಿಕ್ಷಕ ಶಿಕ್ಷೆಯರಲ್ಲಿರುವಂಥ ಒಂದು ಸಭ್ಯತೆ ನಡೆತೆಗಳನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಕೇವಲ GM ವಿದ್ಯಾನಿಕೇತನ್ ನಮ್ಮ ಉಡುಪಿಯ ಪರಿಸರಕ್ಕೆ ಸೀಮಿತವಾದಂಥ ಶಾಲೆ ಅಲ್ಲ ಇದು. ಈಗಾಗಲೇ ನಾನು ಶಾಲೆಯ ವಿವಿಧ ಕ್ಯಾಂಪಸ್ಗಳನ್ನು ನೋಡುವಾಗ GM ಗ್ಲೋಬಲ್ ಸ್ಕೂಲ್ಗಳನ್ನು ನೋಡುವಂಥ ಅವಕಾಶ ಸಿಕ್ಕಿತು. ತಮಗೆಲ್ಲ ಗೊತ್ತಿದೆ ಪೋಷಕರೇ, ನಮ್ಮ ಕರಾವಳಿ ಕರ್ನಾಟಕವು ಅತ್ಯಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಜನರಿಗೆ ನೀಡುವಂಥ ಒಂದು ಜಾಗ. ಆದರೆ ಅದರಲ್ಲೂ ಮುಖ್ಯವಾಗಿ ಉಡುಪಿ ಅತ್ಯಂತ ಹೆಚ್ಚು ಶಿಕ್ಷಣ ಸಂಸ್ಥೆಯನ್ನು ಹೊಂದಿದಂಥ ಕ್ಷೇತ್ರ ಮತ್ತು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಂಬರ್ 1 ಸ್ಥಾನಗಳು ಮೊದಲಿಂದನೂ ಉಡುಪಿಗೆ ಬರ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1 ಅಥವಾ 2, 1 ಮಂಗಳೂರಿಗೆ ಬಂದರೆ ಸೆಕೆಂಡ್ ನಮಗೆ ಬರ್ತದೆ. ಆದರೆ ನಾನು ಕಂಡಂಥ ಒಂದು ಶಿಸ್ತುಬದ್ಧ ಒಂದು ಶಾಲೆ ನಮ್ಮ ಒಂದು ಉಭಯ ಜಿಲ್ಲೆ ಅಥವಾ ಒಂದು ಕರ್ನಾಟಕದಲ್ಲಿ ಯಾವುದಾದ್ರೂ ಇದ್ದರೆ ಅದು GM ವಿದ್ಯಾನಿಕೇತನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತೇಳಿ, ನಾನು ಇವತ್ತು ಬಂದಾಗ ನಾನು ಪೂರ್ತಿಯಾಗಿ ಎಲ್ಲವನ್ನು ಅಬ್ಸರ್ವ್ ಮಾಡಿದೆ. ಪ್ರಕಾಶ್ ಅಣ್ಣನ ಕಮಿಟ್ಮೆಂಟು ಪೂರ್ತಿ ಟೈಮ್ನಲ್ಲಿ ಪ್ರಕಾಶ್ ಅಣ್ಣವರು ಇಲ್ಲಿರ್ತಾರೆ. ಅವ್ರ ಜೊತೆಗೆ ಅವರ ಧರ್ಮಪತ್ನಿಯಾದಂಥ ತಾರಾ ಪ್ರಕಾಶ್ ಚಂದ್ರ ಶೆಟ್ಟರು ಮತ್ತು ಅವರ ಸುಪುತ್ರ ಅವರ ಪ್ರಣವ್ ಶೆಟ್ಟಿಯವರು, ಅವರ ಇನ್ವಾಲ್ವ್ಮೆಂಟನ್ನು ನೋಡಿ ನನಗೆ ಭಾಳ ಒಂದು ತುಂಬ ಇಂಪ್ರೆಸ್ ಆಯಿತು. ಯಾಕಂತ ಹೇಳಿದರೆ, ನೀವು ಭಾಳಷ್ಟು
ಮಕ್ಕಳಿಗೆ ನಾನು ಇವತ್ತೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಣವ್ ಶೆಟ್ಟಿಗೆ ಇಷ್ಟು ಕೆಲಸ ಮಾಡಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾಕಂದರೆ ಹೀ ಬಾರ್ನ್ ವಿತ್ ಐ ಫೀಲ್ ವಿತ್ ಎ ಗೋಲ್ಡನ್ ಪ್ಲೇಟ್ಸ್. ಆದರೆ ಐ ಕುಡ್ ಏಬಲ್ ಟು ಅಬ್ಸರ್ವ್ ಹಿಮ್ that the level of commitment he is showing, level of hard work he is showing to make these children ultimate. Probably proud parents Prakash Chandra Shetty and Tara Shetty has to be really, you are very, very proud. That is what I have observed. Prakash Chandra Shetty ji told me that you talk in Kannada, ಹಾಗಾಗಿ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೇನೆ. ಯಾಕಂದರೆ ಹೆಚ್ಚಿನ ಪೋಷಕರು ಕನ್ನಡದಲ್ಲಿ ಮಾತಾಡಿದರೆ ಅವರಿಗೆ ಇಷ್ಟ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನಾನು ಯಾಕೆ ಇದು ನಂಬರ್ 1 ಶಾಲೆ ಅಂತ ಹೇಳಲಿಕ್ಕೆ ಒಂದೆರಡು ಪಾಯಿಂಟ್ಗಳನ್ನು ನಾನು ಈ ಒಂದು ಸುಂದರವಾದಂಥ ವೇದಿಕೆಗೆ ನಾನು ಬರ್ತಾ ಇರುವತ್ತಿಗೆ ಆ ವೇದಿಕೆಯಲ್ಲಿ ಮುಂದೆ ಬರೆದಿರುವಂಥ ಕೆಲವೊಂದು ಪದಗಳನ್ನು ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಮೊದಲನೇಗಾಗಿ ಅಲ್ಲಿ ಗುಣ ಇದೆ, ನೆಕ್ಸ್ಟ್ ನೋಡಿದರೆ ಇಲ್ಲಿ ವಿದ್ಯಾ ಇದೆ, ಇಲ್ಲಿ ನೋಡಿದರೆ ಮೇಧ ಇದೆ, ಮತ್ತು ನೋಡಿದರೆ ಶ್ರದ್ಧೆ ಇದೆ. ಹಾಗಾಗಿ ಇವೆಲ್ಲ ಕ್ಯಾರೆಕ್ಟರ್ಗಳು ಒಬ್ಬ ವಿದ್ಯಾರ್ಥಿಯಲ್ಲಿ ಇದ್ದರೆ ಮಾತ್ರ ಆ ವಿದ್ಯಾರ್ಥಿ ಒಂದು ದೇಶದ ಉತ್ತಮ ಪ್ರಜೆಯಾಗಿರಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಆಫ್ ಆಲ್ ನಾನು ಇಲ್ಲಿನ ಎಲ್ಲ ಶಿಕ್ಷಕ ವೃಂದದವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಿಮ್ಮ ಹಾರ್ಡ್ ವರ್ಕ್ ಇವತ್ತು ನಿಜವಾಗಿ ಇಲ್ಲಿ ತೋರ್ತಾ ಇದೆ. ಈ ಮಕ್ಕಳಲ್ಲಿರುವಂಥ ಒಂದು ಶಿಸ್ತು ಬದ್ಧತೆ ಮತ್ತು ಗುಣನಡತೆಯನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಆವಾಗ ನಮ್ಮ ಪ್ರಾಂಶುಪಾಲರಾದಂಥ ಜಾರ್ಜ್ ಕುರಿಯನ್ನವರು ರಿಪೋರ್ಟನ್ನು ನೋಡುವತ್ತಿಗೆ ನನಗೆ ಭಾಳ ಒಂದು ಸಂತೋಷ ಆದದ್ದು ಅಂತ ಹೇಳಿದರೆ, CBSE ಪರೀಕ್ಷೆಯಲ್ಲಿ ನಂಬರ್ 1 ರ್ಯಾಂಕ್ 98.4% GM ವಿದ್ಯಾನಿಕೇತನ್ ಬಂದಿದ್ದರೆ ಅದು ದಟ್ ಶೋಸ್ ದ ಕಮಿಟ್ಮೆಂಟ್ ಆಫ್ ದ ಟೀಚರ್ಸ್ ಆ್ಯಂಡ್ ದ ಎಂಟೈರ್ ಮ್ಯಾನೇಜ್ಮೆಂಟ್. ಇವತ್ತು ಪೋಷಕರಷ್ಟೇ ಇಲ್ಲ, ಇವತ್ತು ಮಕ್ಕಳು ಸಮೇತ ಇದ್ದಾರೆ. ಮಕ್ಕಳಿಗೊಂದು ನಾನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ ನೀವು ಉತ್ತಮ ಪ್ರಜೆ ಆಗಬೇಕಾದ್ರೆ ಉತ್ತಮ ಗುಣಮಟ್ಟ ಅಥವಾ ಉತ್ತಮ ಗುಣವನ್ನು ಹೊಂದಿದ ಒಂದು ಪ್ರಜೆ ಆದರೆ ಮಾತ್ರ ನೀವು ನಂಬರ್ 1 ನಾಗರಿಕ ಆಗಲಿಕ್ಕೆ ಸಾಧ್ಯ. ನಿಮಗೆ 3 ವಿಷಯವನ್ನು ನಿಮ್ಮ ಜೀವನದಲ್ಲಿ ಯಾವಾಗಲೂ ನೆನಪಿಟ್ಕೊಳ್ಬೇಕು. ಒಂದು, ಈಗಾಗಲೇ ನಾವು ಈ ಕಾರ್ಯಕ್ರಮ ಪ್ರಾರಂಭ ಆಗುವಾಗ ನಾವು ಮೊದಲು ಏನು ಪ್ರಾರಂಭ ಮಾಡಿದ್ವಿ? ನಿಮ್ಮ ಚೇರ್ಮನ್ರು ಯಾವುದನ್ನು ಫಾಲೋ ಮಾಡಿದರು? ನಾವು ಪ್ರಾರಂಭ ಮಾಡುವ ಮೊದಲು ನಮ್ಮ ತಂದೆ ತಾಯಿಯವರನ್ನು ಸ್ಮರಿಸುವಂಥ ಒಂದು ಕೆಲಸ ಮಾಡಿದರು. ಅವರು ಸ್ವರ್ಗಸ್ಥರಾದರೂ ಸಮೇತ ತನ್ನ ತಂದೆ ತಾಯಿಯವರ ಹೆಸರನ್ನು ಈ ಇನ್ಸ್ಟಿಟ್ಯೂಷನಿಗೆ ಇಟ್ಟರು. ಒಂದು ಗುಲಾಬಿ ಶೆಟ್ಟಿ, ಮೋನಪ್ಪ ಶೆಟ್ಟಿ, ದಿವಂಗತ ತಂದೆ ತಾಯಿಯವರ ಹೆಸರನ್ನು ಅವರನ್ನು ಸ್ಮರಿಸಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದರು. ಪ್ರೀತಿಯ ಮಕ್ಕಳೇ, ಮೊದಲಿಗೆ ನೀವು ನಿಮ್ಮ ತಂದೆ ತಾಯಿಯವರನ್ನು ಗೌರವಿಸಲಿಕ್ಕೆ ಕಲಿಯಬೇಕು. ಫಸ್ಟ್, ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಸೆಕೆಂಡ್, ರೆಸ್ಪೆಕ್ಟ್ ಯುವರ್ ಟೀಚರ್ಸ್. ಥರ್ಡ್, ಯು ರೆಸ್ಪೆಕ್ಟ್ ದ ಇನ್ಸ್ಟಿಟ್ಯೂಷನ್ ವೇರ್ ಯು ಸ್ಟಡಿಡ್. ನೀವು ಈ 3 ವಿಷಯಗಳನ್ನು ಜೀವನದಲ್ಲಿ ಫಸ್ಟ್ ಪಾಲನೆ ಮಾಡಿಕೊಂಡ್ರೆ ನೀವು ಬೇರೆ ಲೆವೆಲಿಗೆ ಹೋಗಲಿಕ್ಕೆ ನೀವು ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾನು ಹೇಳಿದೆ, CBSನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಸ್ಟೂಡೆಂಟನ್ನು ಬಗ್ಗೆ ನಾನು ಹೇಳಿದೆ. ಆದರೆ ಎಲ್ಲ ಮಕ್ಕಳಿಗೂ 90%, 95%, 100% ಬಂದು ಎಲ್ರಿಗೂ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪೋಷಕರೇ, ನಿಮಗೊಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಮಗುವನ್ನು ಯಾವಾಗಲೂ ನೀವು ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ. 90 ಬಂದರೆ ಇಲ್ಲ ನೀನು 95 ತರಲೇಬೇಕು ಈ ಮೊದಲು, ಆಗ ಮಕ್ಕಳಿಗೆ ಒಂಥರ ಟೆನ್ಷನ್ ಆಗ್ತದೆ. ಈ ವಿಷಯವನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ. ಆ ಒಂದು ಮಗುವಿನಲ್ಲಿರುವಂಥ ಯಾವುದು ಟ್ಯಾಲೆಂಟ್ ಇದೆ, ಯಾವುದು ಒಳ್ಳೆ ಗುಣಗಳಿದೆ, ಅದನ್ನು ನೀವು ಫಸ್ಟಿಗೆ ಐಡೆಂಟಿಫೈ ಮಾಡಲಿಕ್ಕೆ ಹೋಗಿ. ಯಾಕಂದರೆ ಟೀಚರ್ಸ್ಗಳು ಆಲ್ರೆಡಿ ಅವರನ್ನು ಐಡೆಂಟಿಫೈ ಮಾಡಿರ್ತಾರೆ.
ಕೆಲವೊಬ್ಬ ಹುಡುಗ ಓದಿದ್ರಲ್ಲಿ ಕಡಿಮೆ ಮಾರ್ಕ್ ತೆಗೆದಿರ್ಬೋದು, ಆದರೆ ಪ್ರಾಕ್ಟೀಷನರ್ ಆಗುವತ್ತಿಗೆ ಈಗ ನಮ್ಮ ವೈದ್ಯಕೀಯ ಲೋಕದಲ್ಲಿ ನೋಡಿದ್ದೇವೆ. ನಾನು ಒಂದು ಎವರೇಜ್ ಸ್ಟೂಡೆಂಟ್, ನಾನೇನು ಗೋಲ್ಡ್ ಮೆಡಲಿಸ್ಟ್ ಸ್ಟೂಡೆಂಟಾಗಿ ನಾನೇನು ಮಾರ್ಕ್ ತಗೊಳ್ಳಿಲ್ಲ. ಆದರೆ ನಮ್ಮ ಬ್ಯಾಚ್ನಲ್ಲಿ ಯಾರೆಲ್ಲ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ, ಒಂದು 10-15 ಜನ, ಅವರೆಲ್ಲರಿಗಿಂತನೂ ಪ್ರಾಬಬ್ಲಿ ಇಡೀ ಇಂಡಿಯಾದಲ್ಲಿಯೇ ನನಗೆ ಒನ್ ಆಫ್ ದ ಟಾಪ್ ಪ್ರಾಕ್ಟೀಸ್ ಇದೆ. ಅದು ಉಡುಪಿ ಅಂತ ಒಂದು ಅತಿ ಚಿಕ್ಕ ಊರಲ್ಲಿ ನನಗೆ ನಂಬರ್ 1 ಪ್ರಾಕ್ಟೀಸ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂಬರ್ 1 ಪ್ರಾಕ್ಟೀಷನರ್ ಆಗಬೇಕಾದ್ರೆ ನೀವು ಗೋಲ್ಡ್ ಮೆಡಲ್ ಇಡಬೇಕಂತೇಳಿ ಇಲ್ಲ, ರಾದರ್ ನಿಮ್ಮಲ್ಲಿ ಒಳ್ಳೆಯ ಗುಣ ಮತ್ತು ವ್ಯಕ್ತಿತ್ವ ಮನೋಭಾವ ಇದ್ದರೆ ನೀವು ನಂಬರ್ 1 ಸ್ಟೂಡೆಂಟ್ ಆಗಲಿಕ್ಕೆ ಸಾಧ್ಯ ಇದೆ. ಒಂದು ಕಿವಿ ಮಾತು ಮಕ್ಕಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ನಾನು 2001ರಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ನಾನು ಸೇರಿದ್ದೆ. ಆವಾಗ ನನ್ನ ಸ್ಯಾಲ್ರಿ ಕೇವಲ 6,000 ರೂಪಾಯಿ ಅಷ್ಟೇ. ನನಗೆ ಆವಾಗ ಮದುವೆನೂ ಆಗಿತ್ತು. ಅಂದಿನ ಜಿಲ್ಲಾಧಿಕಾರಿಯಾದಂಥ ಗೌರವ್ ಗುಪ್ತ ಅವರು ನನ್ನ ಹತ್ರ ಒಂದು ಮಾತು ಹೇಳಿದರು, ಡಾಕ್ಟರ್ ಸಾಬ್, ಯು ಶುಡ್ ನಾಟ್ ಗೋ ಬಿಹೈಂಡ್ ದ ಮನಿ, ಮನಿ ಶುಡ್ ಕಮ್ ಬಿಹೈಂಡ್ ಯು ಅಂತ ನನ್ನ ಹತ್ರ ಹೇಳಿದರು. ಆವಾಗ ನನಗಾಯಿತು, ಏನಿದು ಜಿಲ್ಲಾಧಿಕಾರಿಯವರು ಈ ನಮ್ನಿ ನನಗೆ ಹೇಳಿದರು. ಈಗ ಅತ್ಯಂತ ಹಿರಿಯ IAS ಅಧಿಕಾರಿ ಹೌದು. 6,000ದಲ್ಲಿ ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ. ಆದರೆ ಐ ವಾಸ್ ಕೀಪ್ ವರ್ಕಿಂಗ್ ಕಂಟಿನ್ಯೂಸ್ಲಿ. ದೆರ್ ಈಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ದ ಹಾರ್ಡ್ ವರ್ಕ್ ಈಸ್ ದ ಡೈರೆಕ್ಟ್ ರೂಟ್ ಫಾರ್ ಸಕ್ಸಸ್. ದೆರ್ ಈಸ್ ನೋ ಶಾರ್ಟ್ ಕಟ್ ಎಟ್ ಆಲ್. ನನಗೆ ನಾಳೆ ನಾನು ನಂಬರ್ 1 ಆಗಬೇಕಾದ್ರೆ ಆಗಲಿಕ್ಕಾಗಲಿಲ್ಲ. ಪ್ರಧಾನಮಂತ್ರಿ ಮೋದಿಯವರು ಸಮೇತ 60 ವರ್ಷದ ಬಳಿಕನೇ ಅವರು ದೇಶದ ಪ್ರಧಾನಮಂತ್ರಿ ಆದರು. ಅವರು ಪಟ್ಟಂದ ಹಾರ್ಡ್ ವರ್ಕು ಪ್ರತಿಯೊಂದು ಹೆಜ್ಜೆ ಸಮೇತ ನನಗೆ ಗೊತ್ತಿದೆ. ನಾಳೆ ಪ್ರಧಾನಮಂತ್ರಿಯವರು ನಮಗೆಲ್ಲ ಪುಣ್ಯ ಎಂಬಂದು ನಾಳೆ ನಮ್ಮ ಉಡುಪಿಗೂ ಭೇಟಿ ನೀಡ್ತಾ ಇದ್ದಾರೆ. ಯಾರೂ ಸಮೇತ ಹಾರ್ಡ್ ವರ್ಕ್ ಮಾಡದೆ ಒಂದು ಸ್ಥಾನಮಾನ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರೀತಿಯ ಮಕ್ಕಳೇ, ನಿಮಗೆ ಇಷ್ಟು ಮಾರ್ಕ್ ಬರಬೇಕಂತ ಉಂಟು, ನಿಮಗೆ ಕ್ವಾಲಿಫೈ ಆಗಬೇಕಂತ ಉಂಟು. ಉದಾಹರಣೆಗೆ ಬರೀ ಕೇವಲ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ 2 ಬ್ರ್ಯಾಂಚ್ ಬಗ್ಗೆ ನೀವು ನೋಡಬೇಡಿ. ಅದೆಷ್ಟೋ ನೂರಾರು ಡಿಫ್ರೆಂಟ್ ಸ್ಪೆಷಾಲಿಟೀಸ್, ಟೇಕ್ ದೆಮ್ ಟು ಎ ಡಿಫ್ರೆಂಟ್ ಲೆವೆಲ್. ಒಂದು ಉದಾಹರಣೆಗೆ ಹೇಳ್ತೀನಿ. ನಾನು 1997ರಲ್ಲಿ ನಾನು ಕಣ್ಣಿನ ಸ್ಪೆಷಲೈಸ್ಡ್ ಒಂದು ಟ್ರೈನಿಂಗಿಗೆ ನಾನು ಹೈದರಾಬಾದಿಗೆ ಹೋಗಿದ್ದೆ. ಅಲ್ಲಿ ಕನ್ನಡಕ ಪರೀಕ್ಷೆ ಮಾಡುವಂಥ ಒಬ್ಬ ಟೆಕ್ನಿಷಿಯನ್ ಹುಡುಗ, ಕೇವಲ ಅವನ ಡಿಗ್ರಿ ಬರೀ 3 ವರ್ಷದ ಟೆಕ್ನಿಷಿಯನ್ ಕೋರ್ಸ್, ಆಪ್ಟೋಮೆಟ್ರಿ. ಅವನು ನಮಗೆಲ್ಲ ಕಣ್ಣಿನಲ್ಲಿ ಲೆನ್ಸ್ ಹಾಕೋದನ್ನು ಹೇಳ್ಕೊಡ್ತಿದ್ದ. ಅವನನ್ನು ನೋಡಿ ನನಗೆ ಭಾಳ ಅಂದರೆ ಒಂದು ತುಂಬ ಟ್ಯಾಲೆಂಟೆಡ್ ಇದ್ದ ಈ ಹುಡುಗ. ಅವನೇನು MBBS ಮಾಡಲಿಲ್ಲ, ಈ ಕಡೆಗೆ ಇಂಜಿನಿಯರಿಂಗ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ನಾನು ಇತ್ತೀಚೆಗೆ ಯಾವುದೋ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಜರ್ಮನಿಗೆ ಹೋದಾಗ ಕಾರ್ಲ್ ಝೈಸ್ ಕಂಪನಿಯ ಬೋರ್ಡ್ ಮೆಂಬರ್ ಒಬ್ಬರು ಸ್ಟೇಜ್ನಲ್ಲಿ ಕೂತವರು ಕೆಳಗಡೆ ಬಂದು ನನ್ನನ್ನು ಕಂಗ್ರ್ಯಾಚುಲೇಟ್ ಮಾಡಿದರು. ಅವರೆಲ್ಲ ಸ್ಟೇಜಲ್ಲಿ ಕೂತಿದ್ರು, ನಾವು ವೈದ್ಯರುಗಳಾಗಿ ನಾನು ಕೆಳಗಡೆ ಕೂತಿದ್ದೆ. ಸ್ಟೇಜ್ನಲ್ಲಿ ಕೂತವನು ಓಡಿ ಬಂದು ನನ್ನ ಹತ್ರ ಬಂದು ವಿಶ್ ಮಾಡಿ ನನ್ನ ಹತ್ರ ನಮಸ್ಕಾರ ಮಾಡ್ದ. ಸರ್, ಡ್ಯೂ ಯು ರಿಮೆಂಬರ್ ಮೀ ಸರ್ ಅಂತ. ಸಮ್ವೇರ್ ಐ ಹ್ಯಾವ್ ಸೀನ್ ಬಟ್ ಐ ಆಮ್ ನಾಟ್ ಗೆಟಿಂಗ್ ಯುವರ್ ಫೇಸ್ ಅಂತ ಹೇಳಿದೆ. ಇದೇ ವ್ಯಕ್ತಿ 1997ರಲ್ಲಿ ಒಂದು ಚಿಕ್ಕ ಟೆಕ್ನಿಷಿಯನ್ ಆಗಿ ಹೈದರಾಬಾದ್ನಲ್ಲಿದ್ದಂಥ ವ್ಯಕ್ತಿ ಈಗ ವರ್ಲ್ಡಿನ ಟಾಪ್ ಲೆವೆಲ್ ಕಂಪನಿಯ ವೈಸ್ ಪ್ರೆಸಿಡೆಂಟ್ ಆಗಿದ್ದಾನೆ. ಅಂದರೆ ಅವನ ಹಾರ್ಡ್ ವರ್ಕಿಂದ ಅವನು ವೈಸ್ ಪ್ರೆಸಿಡೆಂಟ್ ಆಗಿದ್ದಾನೆ. ಪ್ರೊಬಬ್ಲಿ ಅವನ ಸ್ಯಾಲ್ರಿ ನನಗಿಂತ 10 ಪಟ್ಟು ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಅಂದರೆ ಒಬ್ಬ ವ್ಯಕ್ತಿ ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ಒಂದು ಪ್ರೊಫೆಷನನ್ನು ಪಿಕ್ ಮಾಡಿದರೆ ಆ ಒಂದು ಪ್ರೊಫೆಷನ್ನನ್ನು ಅದರಲ್ಲಿರುವಂಥ ಬೆಸ್ಟ್ ಆಫ್ ದ ಬೆಸ್ಟನ್ನು ನಿಮಗೆ ಉಪಯೋಗಿಸ್ಲಿಕ್ಕಾಗ್ತದೆ ಮತ್ತು ಈ ದೇಶದ ಬೆಸ್ಟ್ ನಾಗರಿಕರಾಗಲಿಕ್ಕೆ ಸಾಧ್ಯ ಇದೆ. ವೈದ್ಯನಾಗಿ ನನ್ನನ್ನು ಇವತ್ತು ಇಲ್ಲಿ ಕರೆದಿದ್ದಾರೆ ಪ್ರಕಾಶ್ ಅಣ್ಣವರು. ನನಗೆ ಪ್ರಕಾಶ್ ಅಣ್ಣ ಹೇಳಿದರು ನೀವು ಎಷ್ಟೊತ್ತು ಮಾತಾಡಿ ಅಂತ. ಆದರೆ ಮಕ್ಕಳೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಇಲ್ಲಿ ಕಾಯ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಟೈಮನ್ನು ನಾನು ವೇಸ್ಟ್ ಮಾಡೋದಿಲ್ಲ. ಆದರೆ ಈ ಒಂದು ಏಜ್ನಲ್ಲಿ ಕೆಲವೊಂದು ಮಕ್ಕಳನ್ನು ನಾನು ಇವತ್ತು ಸ್ಟೇಜ್ನಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ನೋಡಿದೆ. ಕೆಲವೊಂದು ಮಕ್ಕಳು ಗುಂಡ್ಕೆ ಬೊಜ್ಜಾಗಿದ್ದರು, ಕೆಲವೊಂದು ಮಕ್ಕಳು ಕನ್ನಡಕವನ್ನು ಧರಿಸ್ತಿದ್ರು. ಕನ್ನಡಕ ಧರಿಸಲಿಕ್ಕೆ ನಮ್ಮೆಲ್ಲ ಮಕ್ಕಳಿಗೆ ಒಂದು ಕಣ್ಣಿನ ಪರೀಕ್ಷೆ ಮಾಡುವಂಥ ಒಂದು ಸೌಭಾಗ್ಯವನ್ನು ಈ ವರ್ಷ ಪ್ರಸಾದ್ ನೇತ್ರಾಲಯಕ್ಕೆ ಪ್ರಕಾಶ್ ಅಣ್ಣವರು ಕೊಟ್ಟರು. ನಾವು ಭಾಳಷ್ಟು ಮಕ್ಕಳನ್ನು ಇಲ್ಲಿ ಟೆಸ್ಟು ಮಾಡಿದ್ವಿ. ಇದು ಒಂದು ಗ್ರೇಟ್ ಇನಿಷಿಯೇಟಿವ್. ಉಡುಪಿಯಲ್ಲಿ ಯಾವುದೇ
ಖಾಸಗಿ ಶಾಲೆಯವರು ಯಾವುದೇ ಒಂದು ಕಣ್ಣಿನ ವೈದ್ಯರನ್ನು ಕರೆಸಿ ಟೆಸ್ಟ್ ಮಾಡಿದರೆ ಅದು GM ವಿದ್ಯಾನಿಕೇತನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್ಕಾರಿ ಶಾಲೆಗಳಲ್ಲಿ ಟೆಸ್ಟ್ ಆಗ್ತದೆ. ಯಾಕಂತೇಳಿದರೆ ದೇಶದ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಶಾಲಾ ಮಕ್ಕಳ ಕಣ್ಣಿನ ಪರೀಕ್ಷೆ ಅಥವಾ ಆರೋಗ್ಯ ಪರೀಕ್ಷೆಯನ್ನು ಆರೋಗ್ಯ ಇಲಾಖೆ ಕೆಲವೊಂದು ವೈದ್ಯಾಧಿಕಾರಿಗಳು ಬಂದ್ ಮಾಡಿ ಹೋಗ್ತಾರೆ. ಆದರೆ ಇಷ್ಟು ಸಿವಿಯರವಾಗಿ ಒಂದು ಟೆಸ್ಟ್ ಮಾಡಿಸ್ಬೇಕಾದ್ರೆ ಖಂಡಿತವಾಗಿಯೂ ಇದಕ್ಕೆ ಪ್ರಕಾಶನ ಒಂದು ಇನ್ಸ್ಪಿರೇಷನ್ ಅಂತ ನಾನು ಭಾವಿಸ್ತೇನೆ. ಎಷ್ಟೋ ಮಕ್ಕಳಿಗೆ ಇನ್ನು ಬರುವಂಥ, ನಾನು ಇವತ್ತು ಕಣ್ಣಿನ ವೈದ್ಯನಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಇನ್ನು ಬರುವ 2040ಯಲ್ಲಿ ಮಿನಿಮಮ್ 60% ಆಫ್ ದ ಮಕ್ಕಳಿಗೆ ದೃಷ್ಟಿದೋಷ ಬರ್ತದಂತ ಈಗಾಗಲೇ ನಮ್ಮ ವಿಶೇಷವಾದಂಥ ಸ್ಟಡಿಯಲ್ಲಿ ಗೊತ್ತಾಗಿದೆ. 60% ಮಕ್ಕಳಿಗೆ ದೃಷ್ಟಿದೋಷ ಬಂದರೆ ಎಲ್ಲಿಗೆ ಹೋಗ್ಬೋದು? ಇದಕ್ಕೆಲ್ಲ ಕಾರಣ ಅಂತೇಳಿದರೆ ಮಕ್ಕಳು ಯೂಸ್ ಮಾಡುವಂಥ ಮೊಬೈಲ್ ಅಥವಾ ಮಕ್ಕಳು ಯೂಸ್ ಮಾಡುವಂಥ ಇದು ಯಾವುದು ಐಪ್ಯಾಡ್ಗಳಿರ್ಬೋದು. ಇದರಿಂದ ಕಣ್ಣಿನಲ್ಲಿರುವಂಥ ಆ ಮಸಲ್ಗಳಿಗೆ ತೊಂದರೆ ಆಗಿ ದೃಷ್ಟಿದೋಷ ಬರ್ತಾ ಇದೆ. ಹಾಗಾಗಿ ಮಕ್ಕಳಿಗೆಲ್ಲ ಕಿವಿ ಮಾತಂತ ಏನೆಂದು ಹೇಳಿದರೆ, ಮಿನಿಮಮ್ ಡೈಲಿ ಅರ್ಧ ಗಂಟೆ ಅಥವಾ 1 ತಾಸು ಬಿಸಿಲಿನಲ್ಲಿ ಅಥವಾ ಸನ್ಲೈಟ್ನಲ್ಲಿ ನೀವು ಎಕ್ಸ್ಪೋಸ್ ಆಗಬೇಕು, ಅಥವಾ ಸನ್ಲೈಟ್ನಲ್ಲಿ ನೀವು ನಿಮ್ಮ ವ್ಯಾಯಾಮವನ್ನು ಮಾಡಬೇಕು. ಈ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಕಣ್ಣಿಗೂ ಉತ್ತಮ ಆಗ್ತದೆ, ದೇಹದಲ್ಲಿರುವಂಥ ವಿಟಮಿನ್ ಡಿ ಕೊರತೆಯೂ ಕಡಿಮೆ ಆಗ್ತದೆ, ಮತ್ತು ನಿಮ್ಮ ಬೊಜ್ಜನ್ನು ಕರಗಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾಕಂದರೆ ಈಗಿನ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಮಗೆ ಹೆಲ್ತ್ ಕಾನ್ಷಿಯಸ್ ಇರಲಿಲ್ಲ. ಆದರೆ ಈಗಿನ ಮಕ್ಕಳಿಗೆ ಹೆಲ್ತ್ ಕಾನ್ಷಿಯಸ್ ಇದೆ. ಈ ನಮ್ಮನೆ ನೀವು ಹೆಲ್ತ್ ಕಾನ್ಷಿಯಸ್ಸನ್ನು ಮುಂದೆನೂ ಪಾಲನೆ ಮಾಡ್ಕೊಂಡು ಬಂದರೆ, ಮುಂದೆ ನಿಮ್ಮ ಜೀವನದ ನೀವು ಪೀಕ್ ಅವರ್ಸ್ನಲ್ಲಿದ್ದಾಗ 6 ಗಂಟೆ ಕೆಲಸ ಮಾಡುವಂಥ ಮಕ್ಕಳು 12 ಗಂಟೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ನಿಮ್ಮಲ್ಲಿ ಎನಾರ್ಮಸ್ ಎನರ್ಜಿ ಬರಲಿಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಬಿಡಿ ಅಂತ ನಾನು ಕಿವಿ ಮಾತನ್ನು ಹೇಳ್ತೇನೆ. ಮತ್ತು ಎಲ್ಲ ಮಕ್ಕಳಿಗೆ ಮುಂದೆ ಒಂದೊಂದು ಬೇರೆ ಬೇರೆ ರೀತಿಯಂಥ ಕೋರ್ಸ್ಗಳಿಗೆ ಹೋಗ್ತೀರಿ. ಕೋರ್ಸ್ಗಳಿಗೆ ಹೋದಾಗ ನಿಮಗೆ ಕೆಲವರೆಲ್ಲ ಬೇರೆ ಬೇರೆ ರೀತಿಯ, ಬೇರೆ ಬೇರೆ ರಾಜ್ಯದ, ಬೇರೆ ಬೇರೆ ಸಮುದಾಯದ ಬೇರೆ ಬೇರೆ ಮಕ್ಕಳು ನಿಮಗೆ ಅವರನ್ನು ಭೇಟಿಯಾಗುವಂಥ ಅವಕಾಶ ಸಿಗ್ತದೆ. ಆವಾಗ ನೀವು ಒಂದು ಮಾತನ್ನು ಇವತ್ತು ಡಾಕ್ಟರ್ ಹೇಳಿದ್ದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಏನಂತ ಹೇಳಿದರೆ, ನೀವು ಯಾವುದೇ ರೀತಿಯ ದುಶ್ಚಟಗಳಿಗೆ ನೀವು ಬಲಿಯಾಗಬೇಡಿ ಅಂತ ನಾನು ಈ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮಕ್ಕಳನ್ನು ಪೋಷಕರಿಗೂ ಹೇಳ್ತಾ ಇದ್ದೇವೆ, ಮಕ್ಕಳನ್ನು ಈ ವಿಷಯದ ಬಗ್ಗೆ ನೀವು ತೀವ್ರ ನಿಗಾ ವಹಿಸಬೇಕು. ಒಂದು ಚಿಕ್ಕ ಉದಾಹರಣೆಯನ್ನು ನಾನು 3-4 ತಿಂಗಳ ಹಿಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೇ ಒಂದು ನಮ್ಮ ಒಂದು ಸಮೀಪದಲ್ಲಿರುವಂಥ ವೈದ್ಯಕೀಯ ಕಾಲೇಜಿನ ಒಬ್ಬ ವಿದ್ಯಾರ್ಥಿ, ಕ್ಲಾಸ್ನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, ಕ್ಲಾಸ್ನಲ್ಲಿ ಫಸ್ಟ್ ಸ್ಟೂಡೆಂಟ್. ಅವನು ಒಂದು ದಿವಸ ರಾತ್ರಿ ನನಗೆ ಫೋನ್ ಮಾಡಿದ, ಅಂಕಲ್ ಪ್ಲೀಸ್ ಹೆಲ್ಪ್ ಮಿ ಅಂತ. ಯಾಕಂದರೆ ನಾನು ಲೋಕಲ್ ಗಾರ್ಡಿಯನ್ ಆಗಿದ್ದೆ ಆ ಒಂದು ವಿದ್ಯಾರ್ಥಿದ್ದು. ವಾಟ್ ಹ್ಯಾಪಂಡ್ ಅಂತ ಕೇಳಿದೆ. ಅಂಕಲ್ ಐ ಮೀನ್ ಎ ಟ್ರಬಲ್, ಸಮ್ಮವ್ ಐ ಗಾಟ್ ಇನ್ ಸಮಥಿಂಗ್ ಅಂತ ಹೇಳಿದ. ಓಕೆ, ಯು ಟೆಲ್ ಮಿ ಅಂತೇಳಿ, ನೋ ಐ ಆಮ್ ಇನ್ ದ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ. ಗಿವ್ ಟು ದ ಪೊಲೀಸ್ ಅಂತ ಹೇಳಿದ. ಪೊಲೀಸ್ನವ್ರ ಹತ್ರ ಮಾತಾಡಿದ್ಕೊಂಡು, ನಾನು ಡಾಕ್ಟರ್ ಕೃಷ್ಣ ಪ್ರಸಾದ್ ಮಾತಾಡ್ತೀನಿ ಅಂದ್ಕೊಂಡು, ನಮಸ್ಕಾರ ಸರ್ ಅಂತ ಹೇಳಿದ. ಏನಾಗಿದೆ, ಮಗುವಿಗೆ ಏನು ಮಾಡ್ತಾ ಇದ್ದೀರಿ ಹಿಡ್ಕೊಂಡು ಅಂತ ಹೇಳಿದ. ಇಲ್ಲ ಸರ್, ಅವರು ಮಾದಕ ದ್ರವ್ಯ ಇದರಲ್ಲಿ ಅವರ ಕೈಯಲ್ಲಿ ಇರುವುದನ್ನು ನಾನು ಒಬ್ಸರ್ವ್ ಮಾಡಿದೆ. ಕ್ಲಾಸಿನ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಆವಾಗ ಕೊನೆಗೆ ಇದನ್ನು ಮಾಡಿ ಅವನಿಗೆ ಬೇಕಾದಂಥ ಪನಿಷ್ಮೆಂಟ್ ಕೊಟ್ಟು ಅವನನ್ನು ಆ ಒಂದು ದುಶ್ಚಟದಿಂದ ಹೊರಗೆ ತರಲಿಕ್ಕೆ ನಮ್ಮ ವೈದ್ಯ ಲೋಕ ಪಟ್ಟಂಥ ಕಷ್ಟ ಅಷ್ಟಿಷ್ಟಲ್ಲ. ಹಾಗಾಗಿ ಮಕ್ಕಳಿಗೆ ಒಂದೇ ಒಂದು ಕಿವಿ ಮಾತು, ಎಲ್ಲಿ ಒಂದು ಬ್ಯಾಡ್ ಹ್ಯಾಬಿಟ್ಸ್, ನೀವೀಗೆಲ್ಲ 10th ಮುಗಿಸಿ ಹೋದಾಗ ನೀವು ಒಳ್ಳೆ ಶಾಲೆಯಿಂದ ಕಲಿತು ಹೊರಗೆ ಬಂದಿದ್ದೀರಿ, ಬೆಸ್ಟ್ ಮಾರ್ಕ್ ತಗೊಂಡು ಬರ್ತೀರಿ, ಒಳ್ಳೆ ಪ್ರೊಫೆಷನ್ ಸಿಗ್ತೀರಿ. ಆದರೆ ಎಲ್ಲಿ ಕೆಟ್ಟ ಒಂದು ಹವ್ಯಾಸಗಳನ್ನು ನೋಡಿದರೆ ಕೂಡಲೇ ಅದೇ ಮೂಮೆಂಟಿಗೆ ಕಂಪ್ಲೇಂಟ್ ಮಾಡಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದರೆ ಖಂಡಿತವಾಗಿಯೂ ಈ ದೇಶ ಒಂದು ಉತ್ತಮ ದೇಶವಾಗಿ ಒಂದು ಪರಿವರ್ತಿಸಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ನಾನು ಭಾಳಷ್ಟು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾನು ನೋಡಿದೆ. ನಮ್ಮ ತುಳುನಾಡಿನ ಕಲ್ಚರ್ ಆದಂಥ ಒಂದು ಮಕ್ಕಳ ಒಂದು ಅದ್ಭುತ ಯಕ್ಷಗಾನ ಪ್ರತಿಭೆಯನ್ನು ನೋಡಿ ನಾನು ನಿಜವಾಗೂ ನನಗೆ ಬಹಳ ಒಂದು ಸಂತೋಷ ಆಯಿತು. ನಿಜವಾಗೂ
ಶಾಲಾ ಶಿಕ್ಷಕ ವೃಂದದವರಿಗೆ ಮತ್ತು ಎಲ್ಲರಿಗೂ ಮತ್ತೊಮ್ಮೆ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೆ. ಅದಾಗಲಿ, ಚಂಡೆ ವಾದನ ಇರಲಿ, ಡ್ರಮ್ ವಾದನ ಇರಲಿ, ಮತ್ತು ದೇಶದ ಬಗ್ಗೆ ಒಂದು ಹುರುಪು ತುಂಬಿಸುವಂಥ ದೇಶಭಕ್ತಿ ಗೀತೆಯ ಒಂದು ನೃತ್ಯವನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ನೀವೆಲ್ಲರೂ ಒಂದು ಪ್ರಾಪರ್ ಡೈರೆಕ್ಷನ್ ಮೂಲಕ ಈ ದೇಶವನ್ನು ಕಟ್ಟುವಂಥ ಅಥವಾ ಈ ಸಮಾಜವನ್ನು ಕಟ್ಟುವಂಥ ಒಂದು ಕೆಲಸದಲ್ಲಿ ಪ್ರಕಾಶಣ್ಣ ಒಂದು ಕೈ ಹಾಕಿದ್ದಾರೆ. ಯಾಕಂದರೆ ನನಗೆ ಗೊತ್ತು, ಶಾಲೆ ಅಥವಾ ಕಾಲೇಜ್ ನಡೆಸೋದು ಅದೊಂದು ಸುಲಭದ ಕೆಲಸ ಅಲ್ಲ. ಒಂಥರ ಕತ್ತಿ ಮೇಲೆ ನಡೆದಂಥ ಕೆಲಸ ಶಾಲೆಯನ್ನು ನಡೆಸೋದು. ವಿವಿಧ ರೀತಿಯ ಮಕ್ಕಳು, ವಿವಿಧ ರೀತಿಯ ಪೇರೆಂಟ್ಸನ್ನು ಟ್ಯಾಕಲ್ ಮಾಡೋದೇ ಅದೊಂದು ಹರಸಾಹಸ. ಹೆಚ್ಚಿನ ಶಾಲೆ ಕಾಲೇಜಿನ ಪ್ರಿನ್ಸಿಪಾಲ್ ಅಥವಾ ಚೇರ್ಮನ್ಗಳಿಗೆ BP ಶುಗರ್ ಇದ್ದೇ ಇದೆ. ಅರ್ಧಕ್ಕರ್ಧ ಅದು ಪೋಷಕರು ಮತ್ತು ಮಕ್ಕಳ ಟೆನ್ಷನನ್ನು ಮೈ ಮೇಲೆ ತಗೊಂಡು ಅವರಿಗೆ ಬಂದಿರುವಂಥ ಕಾಯಿಲೆ. ನಿಮ್ಮನ್ನು ನಂಬರ್ 1 ಮಾಡಲಿಕ್ಕೆ ಅವರು ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಅಷ್ಟು ಕಷ್ಟಪಟ್ಟು ಇಂಥ ಒಂದು ಶಾಲೆಯನ್ನು ಮಾಡಿದ್ದಾರೆ. ಈ ಶಾಲೆ ನನಗೆ ಇವತ್ತಿಗೂ ಒಂದು ನಮಗೆ ನಮ್ಮ ಉಡುಪಿಯ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ದಿನಗಳಲ್ಲಿ ಈ ಶಾಲೆಯ ಯಾವುದೇ ಒಂದು ಪ್ರಗತಿಪರ ಕಾರ್ಯಗಳಲ್ಲಿ ಖಂಡಿತವಾಗಿ ನಾನು ಮತ್ತು ನಮ್ಮ ಪ್ರಸಾದ್ ನೇತ್ರಾಲಯ ಮತ್ತು ನಮ್ಮ ನೇತ್ರಜ್ಯೋತಿ ಕಾಲೇಜ್ ಇನ್ಸ್ಟಿಟ್ಯೂಟ್ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೇವೆ ಪ್ರಕಾಶಣ್ಣ. ಈ ಶಾಲೆ ಉತ್ತರವಾಗಿ ಡೆವಲಪ್ ಆಗಿ ದೇಶದ ಒಂದಲ್ಲ ಒಂದು ದಿವಸ ದೇಶದ ನಂಬರ್ 1 ಶಾಲೆಯಾಗಿ ಮೂಡಿ ಬರಲಿ ಅಂತ ಆಶಿಸುತ್ತಾ ಇಂಥ ಒಂದು ಅವಕಾಶಕ್ಕಾಗಿ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. Thank you, sir, for gracing us with your inspiring words. As a token of love and gratitude, may I request our chairman, Mr. Prakash Chandra Shetty, to hand over a memento to our chief guest. ಎಲ್ಲ ರಕ್ಷಕ ಬಂಧುಗಳೇ ಮತ್ತೆಲ್ಲ ನನ್ನ ನೆಚ್ಚಿನ ಜೆಮ್ಸ್ ಆಫ್ GM ಎಲ್ರಿಗೂ 21ನೇ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ನನಗಿವತ್ತು ಭಾಳಷ್ಟು ಖುಷಿ ಆಗ್ತಾ ಇದೆ. ಫಾರ್ 2 ರೀಸನ್ಸ್. ಒಂದು, ಯಾವುದೇ ಒಬ್ಬ ವ್ಯಕ್ತಿಗೆ ಪ್ರಾಯಶಃ ಕಣ್ಣು ಅದರ ಪ್ರಾಮುಖ್ಯತೆ ನಾವು ಹೇಳಬೇಕಂತ ಇಲ್ಲ. ಕಣ್ಣು ಇಲ್ಲದಿದ್ದರೆ ಏನೂ ಇಲ್ಲ, ಪ್ರಪಂಚನೇ ಕಾಣೋದಿಲ್ಲ ನಮಗೆ. ಆ ನಿಟ್ಟಿನಲ್ಲಿ ಒಂದು ಭಾಳಷ್ಟು ಸರಳ, ಎಕ್ಸ್ಪೀರಿಯನ್ಸ್ಡು, ಹಂಬಲ್ ವ್ಯಕ್ತಿಯನ್ನು ಯಾರಿದ್ದರೆ ಪ್ರಾಯಶಃ ಅದು ಕೃಷ್ಣಪ್ರಸಾದವರು. ನನ್ನನ್ನು ಅವರನ್ನು ಭೇಟಿಯಾಗಿ ನಮ್ಮ ಮಕ್ಕಳಿಗೆ ಪ್ರತಿ ವರ್ಷ ನಮ್ಮ ಮಕ್ಕಳ ಐ ಸ್ಕ್ರೀನ್ ಮಾಡಿ, ಬರೀ ಸ್ಕ್ರೀನ್ ಮಾಡ್ದೇ ಅದನ್ನು ಡೇಟಾಬೇಸನ್ನು ಪ್ರಿಸರ್ವ್ ಮಾಡಿ, ನಮ್ಮ ಇಂಟೆನ್ಷನ್ನು 10ನೇ ಕ್ಲಾಸ್ ಪಾಸಾಗಿ ಹೋಗುವಾಗ ಆ ರೆಕಾರ್ಡ್ ಬುಕ್ಕನ್ನು ಮಗುವಿನ ಕೈಯಲ್ಲಿ ಕೊಡಬೇಕು. ಇದನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಅದಕ್ಕೆ ಆದೇ ಒಂದು ಸಪ್ರೇಟ್ ಬುಕ್ಕನ್ನೇ ಇಟ್ಟಿದ್ದೇವೆ. ಪ್ರತಿ ಒಂದು ಮಗುವಿದು ಕಣ್ಣು ಮತ್ತು ಹಲ್ಲಿನ ಡೇಟಾಬೇಸ್ ನಮ್ಮ ಹತ್ರ ಇದೆ. ಆ ಮಕ್ಕಳಿಗೆ ಏನಾದರೂ ಮುಂದೆ ಅಗತ್ಯ ಬಿದ್ದಲ್ಲಿ ಅದು ಭಾಳಷ್ಟು ಉಪಯೋಗಕ್ಕೆ ಬರ್ತದೆ ಅಂತ ನನಗನ್ನಿಸ್ತದೆ. ಆ ನಿಟ್ಟಿನಲ್ಲಿ ನಾವು ಅವರನ್ನು ಕೇಳಿಕೊಂಡಾಗ ಭಾಳಷ್ಟು ಖುಷಿಯಲ್ಲಿ ಅದು ಒಂದು ಸೇವೆ ಅಂತ ಎಣಿಸಿ ನಮ್ಮೆಲ್ಲ ಸಾವಿರಾರು ಮಕ್ಕಳ ಕಣ್ಣನ್ನು ಪರೀಕ್ಷಿಸಿ, ಯಾವುದೇ ಫಲಾಪೇಕ್ಷೆ ಇಲ್ಲದೇ ಕಣ್ಣನ್ನು ಪರೀಕ್ಷಿಸಿ ಅವರಿಗೆ ಸಲಹೆಗಳನ್ನು ಕೊಡ್ತಾ, ಮತ್ತು ಆ ಬುಕ್ಕಿನಲ್ಲಿ ಆ ಡೇಟಾಸ್ಗಳನ್ನು ಎಂಟ್ರಿ ಮಾಡಿ ನಮಗೆ ಕೊಡ್ತಾರೆ. ಇದಕ್ಕಿಂತ ದೊಡ್ಡ ಕೆಲಸ, ದೇವರ ಕೆಲಸ ಇನ್ನೇನು ಬೇಕು? ಅಂಥ ಕೆಲಸವನ್ನು ನಮ್ಮ ಡಾಕ್ಟರ್ ಕೃಷ್ಣಪ್ರಸಾದ್ ಅವ್ರ ಪ್ರಸಾದ್ ನೇತ್ರಾಲಯದವ್ರು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ಫೀಸ್ ಇಲ್ಲ, ನಾನು ಸಹ ಕೊಡ್ತಾ ಇಲ್ಲ. ನಿಮ್ಮಲ್ಲಿ ಕಲೆಕ್ಟ್ ಮಾಡಲ್ಲ, ನಾನು ಕೊಡಲ್ಲ. ಇದೆಲ್ಲ ಕೆಲಸ ಆಗ್ತಾ ಇರೋದು ಅವರಿಂದ. ಆದ್ದರಿಂದ ನೀವೆಲ್ಲ ಇವತ್ತು ಒಟ್ಟಿಗಿದ್ದೀರಾ, ಜೋರಾಗಿ ಅವರನ್ನು ಒಂದು ಹೊರದುಂಬಿಸಿ. ಸ್ನೇಹಿತರೆ, ಅವರ ಈ ಬರೀ ಒಂದು 10 ನಿಮಿಷದ ಮಾತಿನಲ್ಲಿ ಇಡೀ ನಮ್ಮ ಜೀವನವೇ ತುಂಬಿಕೊಂಡಿದೆ. ನಮ್ಮ ಮಕ್ಕಳಿಗಂತೂ ನಿಜವಾಗಿ ನೀವು ಅದನ್ನು ಬರೆದಿಟ್ಟುಕೊಳ್ಬೇಕಾದಂಥದ್ದು. ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್, ಹಾರ್ಡ್ ವರ್ಕ್ ಆ್ಯಂಡ್ ಕಮಿಟ್ಮೆಂಟ್. Without this, you cannot succeed. Success, if you want to see, it is only through hard work and commitment. And the best example is he himself is the right person for that. So ಅದಕ್ಕೆ ಭಾಳಷ್ಟು ಸರಿಯಾದ ವ್ಯಕ್ತಿಯನ್ನು ನಾವು ಇವತ್ತು ಇಲ್ಲಿಗೆ ನಾವು ಕರೆತಂದು ನಿಮ್ಮ ಜೊತೆಯಲ್ಲಿ ನಾವು ಸಂವಾದವನ್ನು ಮಾಡಿಸಿದ್ದೇವೆ. ಅವರನ್ನು ಮಾದರಿಯಾಗಿ ಇಟ್ಟುಕೊಂಡು ನೆಚ್ಚಿನ ವಿದ್ಯಾರ್ಥಿಗಳೇ, ನಿಮ್ಮ ಮುಂದಿನ ಜೀವನವನ್ನು ನಡೆಸಿ ಅಂತ ಹೇಳ್ತಾ
ನಮ್ಮ ಇಡೀ GM ಕುಟುಂಬದ ಪರವಾಗಿ ಮತ್ತು ಎಲ್ಲ ರಕ್ಷಕರು, ಮಕ್ಕಳು ಮತ್ತು ಎಲ್ಲ ಹಿತೈಷಿಗಳ ಪರವಾಗಿ ಅವರ ಇವತ್ತಿನ ಅಮೂಲ್ಯವಾದ ಸಮಯ, ಅವ್ರು ನನಗೆ ಗೊತ್ತಿದೆ ಅವರ ಹಾಸ್ಪಿಟ್ಲಿಗೆ ಹೋದರೆ ಎಷ್ಟೊಂದು ಬ್ಯುಸಿ ಇರ್ತಾರೆ, ಅದನ್ನೆಲ್ಲ ಪಕ್ಕದಲ್ಲಿಟ್ಟು ಈ 1-2 ಗಂಟೆ ಅಥವಾ 3 ಗಂಟೆ ನಮ್ಮ ಜೊತೆಯಲ್ಲಿ ಕಳೆದಿದ್ದಾರೆ. ನಾವು ಅವರಿಗೆ ಎಷ್ಟು ಹೇಳಿದರು, ಧನ್ಯವಾದ ಹೇಳಿದರೂ ಸಾಕಾಗಲಿಲ್ಲ. ಭಾಳಷ್ಟು ಪ್ರೀತಿಯಿಂದ ನಮ್ಮೆಲ್ಲರ ಪರವಾಗಿ ನಾನು ಐ ಜಸ್ಟ್ ವುಡ್ ಲೈಕ್ ಟು ಹ್ಯಾಂಡ್ ಓವರ್ ಎ ಮೆಮೆಂಟ್ ಆಫ್ ಗ್ರ್ಯಾಟಿಟ್ಯೂಡ್ ಟು Dr. Krishna Prasad as well his beloved wife on behalf of all of you. Thank you so much, sir, for being with us.